ಬದುಕಿನಲ್ಲಿ ಮೋಟಿವೇಶನ್ ತುಂಬ ಇಂಪಾರ್ಟೆಂಟ್. ಡು ಯು ಅಗ್ರಿ? ಎಸ್. ನೋ, ಮೋಟಿವೇಶನ್ಗಿಂತನೂ ಇಂಪಾರ್ಟೆಂಟ್ ಆಗಿರುವಂಥದ್ದು ನಿಮ್ಮ ಸಿಸ್ಟಮ್ ಅಥವಾ ನಿಮ್ಮ ಪ್ರಾಸೆಸ್ ಆಗಿರುತ್ತೆ. ಯಾಕೆ ಮನುಷ್ಯ ಸೋಲ್ತಾನೆ ಅಂತ ಹೇಳಿದ್ರೆ, ಬಿಕಾಸ್ ದೇ ಆರ್ ಡ್ರಿವನ್ ಬೈ ಮೋಟಿವೇಶನ್, ನಾಟ್ ಬೈ ಸಿಸ್ಟಮ್. ದೇ ಆರ್ ಡ್ರಿವನ್ ಬೈ ಮೋಟಿವೇಶನ್, ನಾಟ್ ಬೈ ಪ್ರಾಸೆಸ್. ಯಾವಾಗ ಮನುಷ್ಯ ಅವನು ಪ್ರಾಸೆಸ್ಸನ್ನು ಫಾಲೋ ಮಾಡ್ತಾನೆ, ಆವಾಗ ಸಿಸ್ಟಮನ್ನು ಫಾಲೋ ಮಾಡ್ತಾನೆ, ಆವಾಗ ಮಾತ್ರ ಅವನು ಏನು ಅನ್ಕೊಂಡಿರ್ತಾನೆ ಅದನ್ನು ಫಾಲೋ ಮಾಡೋದಕ್ಕಾಗುತ್ತೆ. ಈ ಜಾಕಿ ಚಾನ್ ಮೂವಿ ಎಲ್ಲ ನೋಡ್ಕೊಂಡು ಬಂದವರು ಹಿಂಗೆ ಅನ್ಕೊಂಡು ಬೆಳಿಗ್ಗೆ ಬ್ಯಾಂಡೇಜ್ ಹಾಕೊಂಡು ಓಡಾಡ್ತಿರ್ತಾರೆ. ಮನುಷ್ಯ ಏನನ್ನ ಮಾಡಿದ್ರೂ ಅವನು ಯಾಕೆ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಅಲ್ಲೇ ಅವನು ಫೇಲ್ ಆಗಿ ಹೋಗ್ತಾನೆ. ದಟ್ಸ್ ವೈ ಅಂಡರ್ಸ್ಟ್ಯಾಂಡಿಂಗ್ ದಿ ಪರ್ಪಸ್ ಫ್ರಮ್ ದಿ ಇನ್ಸೈಡ್ ಇಟ್ ಈಸ್ ವೆರಿ ವೆರಿ ಎಸೆನ್ಷಿಯಲ್. ಈ ಜರ್ನಿಲಿ ಗುರೂಜಿ ಮೋಟಿವೇಶನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮಗೆ? ಈಗ ನಿಮ್ಮ ಮಾತುಗಳು ಕೇಳ್ತಾ ನನಗೆ ಮೋಟಿವೇಟ್ ಆಗೋದು ಏನಾದರೂ ಮಾಡಬೇಕು ಅಂತ. ಸೊ ಅದು ಈ ಕ್ಷಣಕ್ಕೆ ಮಾತ್ರನಾ ಅಥವಾ ಅದನ್ನು ನಾವು ಉಳಿಸ್ಕೊಂಡು ಹೋಗೋದು ಹೇಗೆ? ಇದನ್ನು ನಾನು ತುಂಬ ಟೈಮ್ ಹೇಳ್ತಾ ಇರ್ತೀನಿ. ಬದುಕಿನಲ್ಲಿ ಮೋಟಿವೇಶನ್ ತುಂಬ ಇಂಪಾರ್ಟೆಂಟ್. ಡು ಯು ಅಗ್ರಿ? ಎಸ್. ನೋ, ಇಟ್ ಈಸ್ ನಾಟ್ ಇಂಪಾರ್ಟೆಂಟ್. ಐ ಟೆಲ್ ಯು ವೈ. ಈಗ ಯಾರೋ ಒಬ್ಬ ಜಿಮ್ಗೆ ಹೋಗ್ತಾನೆ, ಇವಾಗಲೂ ಒಂದು ಜಿಮ್ ಎಕ್ಸಾಂಪಲ್ ಕೊಡ್ತಾ ಇದ್ರಿ. ಯಾರೋ ಒಬ್ಬ ಜಿಮ್ಗೆ ಹೋಗ್ತಾನೆ, ಅವ್ನು ನೋಡ್ತಾನೆ ಒಂದು ಜಿಮ್ಮು ತುಂಬ ಚೆನ್ನಾಗಿರುತ್ತೆ, ಎಕ್ವಿಪ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿರ್ತಾನೆ. ಹೋಗ್ತಾನೆ, ಅದರೊಳಗಡೆಗೆ ಒಂದು 10,000 ರೂಪಾಯಿ ಪೇ ಮಾಡ್ತಾನೆ ಜಿಮ್ಗೆ. ಪೇ ಮಾಡಿಬಿಟ್ಟು ಅವ್ನು ಅಂದ್ಕೊಳ್ತಾನೆ ನಾಳೆಯಿಂದ ನಾನು ಜಿಮ್ಗೆ ಬರ್ತೀನಿ ಅಂತೇಳಿ. ಒಂದು ವಾರ ಹೋಗ್ತಾನೆ, 1 ತಿಂಗಳು ಹೋಗ್ತಾನೆ, 3 ತಿಂಗಳು ಹೋಗ್ತಾನೆ. ಅದಾದಮೇಲಿಂದ ಒಂದು 6-7 ತಿಂಗಳು ಅಥವಾ 1 ವರ್ಷ ಆದಮೇಲಿಂದ ಆ ದಾರಿನಲ್ಲೇ ಅವ್ನ ಫ್ರೆಂಡ್ ಜೊತೆಗೆ ನಡ್ಕೊ ಬರ್ತಾ ಇರ್ತಾನೆ. ಅವನಂತಾನೆ ಜಿಮ್ ನೋಡ್ಬಿಟ್ಟು, ಇಲ್ಲೇ ಅಲ್ವಾ ನಾನು ಲಾಸ್ಟ್ ಟೈಮ್ 10,000 ರೂಪಾಯಿ ಕೊಟ್ಟಿದ್ದು, ಅಯ್ಯೋ ನಾನು ಹೋಗ್ಲೇ ಅಲ್ವಲ್ಲ ಮಾರಾಯ ಅಂತ ಅಂದ್ಕೊಳ್ತಾನೆ. ಇದು ತುಂಬ ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಈವನ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ಗಳಿಗೂ ಅಷ್ಟೇನೆ. ಇಲ್ಲಿ ಏನಾಗುತ್ತೆ ಅಂದರೆ, ಮನುಷ್ಯ ಯಾವಾಗ ಮೋಟಿವೇಶನನ್ನು ಫಾಲೋ ಮಾಡ್ತಾನೆ, ಇಟ್ ಹೆಲ್ಪ್ಸ್ ಹಿಮ್ ಟು ಸ್ಟಾರ್ಟ್. ಅಷ್ಟೇ, ಅವನ್ನ ಸ್ಟಾರ್ಟ್ ಮಾಡ್ಕೊಂಡು ಇಗ್ನಿಷನ್ ಕೊಡುತ್ತಷ್ಟೇ ಅದು. ಆದರೆ ಅಲ್ಲಿಂದ ಆಚೆಗೆ ಅವನು ಹೋಗಬೇಕು ಅಂತ ಹೇಳಿದ್ರೆ ಪ್ರಾಸೆಸ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಮನುಷ್ಯ ಸೋಲ್ತಾನೆ ಅಂತ ಹೇಳಿದ್ರೆ, ಬಿಕಾಸ್ ದೇ ಆರ್ ಡ್ರಿವನ್ ಬೈ ಮೋಟಿವೇಶನ್, ನಾಟ್ ಬೈ ಸಿಸ್ಟಮ್. ದೇ ಆರ್ ಡ್ರಿವನ್ ಬೈ ಮೋಟಿವೇಶನ್, ನಾಟ್ ಬೈ ಪ್ರಾಸೆಸ್. ಯಾವಾಗ ಮನುಷ್ಯ ಅವನು ಪ್ರಾಸೆಸ್ಸನ್ನು ಫಾಲೋ ಮಾಡ್ತಾನೆ, ಆವಾಗ ಸಿಸ್ಟಮನ್ನು ಫಾಲೋ ಮಾಡ್ತಾನೆ, ಆವಾಗ ಮಾತ್ರ ಅವ್ನು ಏನು ಅಂದ್ಕೊಂಡಿರ್ತಾನೆ ಅದನ್ನು ಫಾಲೋ ಮಾಡೋದಕ್ಕಾಗುತ್ತೆ. ಆದರೆ ತುಂಬ ಸಮಯ ಏನಾಗುತ್ತೆ, ಅವ್ರು ಏನೋ ಒಂದು ಸ್ಟಾರ್ಟ್ ಮಾಡ್ತಾರೆ, ಮಧ್ಯದಲ್ಲಿ ಬಿಟ್ಬಿಡ್ತಾರೆ. ಯಾಕಂದರೆ ಈಗ ನಾನು ಮೋಟಿವೇಶನಲ್ ಸ್ಪೀಕರ್ ಅಂತ ಎಲ್ಲೂ ಹೇಳಲ್ಲ ನಾನು. ರೀಸನ್ ಏನಂತ ಹೇಳಿದ್ರೆ, ಮೋಟಿವೇಶನ್ ಅನ್ನೋದು ಇಟ್ಸ್ ಲೈಕ್ ಅ ಪೆರಿಷಬಲ್. ಈಗ ಒಂದು ಟೊಮೊಟೊ ಹಣ್ಣು ಮನೆಗೆ ತೊಗೊಂಡು ಬಂದರೆ ಒಂದು ಪೆರಿಷಬಲ್ ಪ್ರಾಡಕ್ಟ್ ಹೇಗೋ, ಅಂದರೆ ಸ್ವಲ್ಪ ಟೈಮ್ ಆದಮೇಲಿಂದ ಅದು ಪೆರಿಷಬಲ್ ಅಲ್ವಾ, ಅದು ಕೊಳ್ತು ಹೋಗುತ್ತೆ. ಸೊ ಸೇಮ್ ವೇ ಮೋಟಿವೇಶನ್ ಅನ್ನುವಂಥದ್ದು ಸ್ವಲ್ಪ ಟೈಮ್ ಆದಮೇಲಿಂದ, ಈಗ ಯಾವುದೊಂದು ಮೋಟಿವೇಶನಲ್ ಸ್ಪೀಕರ್ ಟ್ರೈನಿಂಗ್ ಹೋಗಿರ್ತೀರಿ, ಅಲ್ಲಿ ಹೋದ ತಕ್ಷಣ ವಾವ್ ಜೋಶ್ ಅಂತ ಬಿಟ್ಟು ಎಲ್ಲ ಮಾಡಿಸಿರ್ತಾರೆ. ನೀವು ಒಳಗಡೆಯಿಂದ ಒಂದು ಜೋಶ್ ಬಂದಿರುತ್ತೆ, ಆಚೆ ಬಂದ ಮೇಲಿಂದ ಬಿಟ್ಬಿಟ್ಟಿರ್ತೀವಿ. ಅಟ್ ದ ಸೇಮ್ ಟೈಮ್ ನೀವು ನೋಡಿರ್ತೀರಿ, ಈ ಜಾಕಿ ಚಾನ್ ಮೂವಿ ಎಲ್ಲ ನೋಡ್ಕೊಂಡು ಬಂದವರು ಹಿಂಗೆ ಅನ್ಕೊಂಡು ಬೆಳಿಗ್ಗೆ ಬ್ಯಾಂಡೇಜ್ ಹಾಕೊಂಡು ಓಡಾಡ್ತಿರ್ತಾರೆ. ಸೊ ಅರ್ಥ ಏನಂದರೆ, ಓವರ್ ಆಲ್ ನಾವು ಲೈಫ್ನಲ್ಲಿ ಮೋಟಿವೇಶನ್ ಈಸ್ ವೆರಿ ಇಂಪಾರ್ಟೆಂಟ್, ಆದರೆ ಬರೀ ಸ್ಟಾರ್ಟಿಂಗ್ ಮಾತ್ರ. ಆದರೆ ಅಲ್ಲಿಂದ ಆಚೆಗೆ ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ, ಮೋಟಿವೇಶನ್ಗಿಂತನೂ ಇಂಪಾರ್ಟೆಂಟ್ ಆಗಿರುವಂಥದ್ದು ನಿಮ್ಮ ಸಿಸ್ಟಮ್ ಅಥವಾ ನಿಮ್ಮ ಪ್ರಾಸೆಸ್ ಆಗಿರುತ್ತೆ. ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೇನೆ. ಲಾಸ್ಟು ನಾನೊಬ್ಬರು ಫಾರೆಸ್ಟ್ ಆಫೀಸರ್ನ ಭೇಟಿ ಮಾಡಿದ್ದೆ, ನನ್ನ ಒಬ್ಬರು ತುಂಬ ಆತ್ಮೀಯ ಒಬ್ಬ ಗೆಳೆಯನಿಂದ. ಅವ್ರ ಜೊತೆ ತುಂಬ ಹೀಗೆ ಮಾತಾಡ್ತಾ ಇದ್ದೋ. ಇದೇ ಥರ ಒಂದು ಸ್ಟೋರಿ ನಾವು ಸ್ಟೋನ್ ಬಗ್ಗೆ ಒಂದು ಕೇಳಿದ್ದೋ, ಬಟ್ ಇವರ ವರ್ಷನ್ ಒಂದಿದೆ. ಏನಂದರೆ, ಇವರು ಹೊಸದಾಗಿ ರೇಂಜ್ ಆಫೀಸರ್ ಆಗಿ ಒಂದು ಕಾಡಿಗೆ ಹೋಗಿರ್ತಾರೆ. ಸೊ ಅಲ್ಲೆಲ್ಲ ತುಂಬ ಏನಂದರೆ ಒಂದಷ್ಟು ಜಾಗ ಮಾತ್ರ ಬ್ಯಾರನ್ ಥರ ಇರುತ್ತೆ, ಅಂದರೆ ಅದ್ರೊಳಗಡೆ ಏನೂ ಇರೋದಿಲ್ಲ. ಆವಾಗ ಅಲ್ಲಿರುವಂಥ ಈ ಮಾಲಿಗಳು ಅಂತ ಹೇಳ್ಬಿಟ್ಟಿರ್ತಾರಲ್ವ, ಅಂದರೆ ಅಲ್ಲಿರುವಂಥ ಲೋಕಲ್ ಅಂದರೆ ಗ್ರೌಂಡ್ ಲೆವೆಲ್ ಎಂಪ್ಲಾಯೀಸ್ಗಳನ್ನೆಲ್ಲ ಕರ್ಕೊಂಡು ಬಂದು ಅವ್ರು ಹೇಳ್ತಾರೆ, ಇಲ್ಲೆಲ್ಲನೂ ನಾವು ನಾಳೆ ಬೆಳಿಗ್ಗೆಯಿಂದ ಗಿಡಗಳನ್ನು ಪ್ಲೋ ಮಾಡ್ಕೊಂಡು ಬರಬೇಕು, ನಾಟಿ ಮಾಡ್ಕೊಂಡು ಬರಬೇಕು, ಸ್ಯಾಪ್ಲಿಂಗ್ಸ್ಗಳನ್ನೆಲ್ಲ ಹಾಕೋಣ ಅಂತ. ಸೊ ಅದಾದಮೇಲಿಂದ ಅವರ ಜೂನಿಯರ್ಸ್ಗಳೆಲ್ಲ ಇರ್ತಾರಲ್ಲ, ಅಂದರೆ ಈ ರೇಂಜ್ ಆಫೀಸರ್ ಜೂನಿಯರ್ಸ್ಗಳು, ಅವರೆಲ್ಲ ಬಂದ್ಬಿಟ್ಟು ಒಬ್ಬ ವ್ಯಕ್ತಿನ ಕೇಳ್ತಾರಂತೆ, ಏನು ಮಾಡ್ತಾ ಇದ್ದೀರಪ್ಪ ನೀವು ಅಂತ ಹೇಳ್ಬಿಟ್ಟು. ಅದಕ್ಕೆ ಒಬ್ಬ ವ್ಯಕ್ತಿ ರಿಪ್ಲೈ ಮಾಡ್ತಾನೆ, ಸರ್ ಕಾಣಿಸ್ತಾ ಇಲ್ವಾ ಸರ್ ನಿಮಗೆ, ನಾನು ಆ್ಯಕ್ಚುಲಿ ಬೆಳಿಗ್ಗೆಯಿಂದ ಬೆವ್ರು ಸುರಿಸಿ ನಾನು ಗಿಡ ನೆಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಮೇಲೆ ಒಬ್ಬ ಎರಡನೇವನ ಹತ್ರ ಹೋಗ್ತಾರೆ, ಏನು ಮಾಡ್ತಾ ಇದೆಯಪ್ಪ ನೀನು? ಏನು ಮಾಡೋದು ಸರ್, ನಾನು ಜಾಸ್ತಿ ಓದಿರೋದೇ SLC, ಹಾಗಾಗಿ ಬರೀ ನನಗೆ ಈ ಕೆಲಸ ಸಿಕ್ತಷ್ಟೇನೆ. ಸೊ ನಾನು ಇದನ್ನು ದುಡಿದ್ರೆ ಮಾತ್ರ ನನಗೆ ಊಟ ಸಿಗುತ್ತೆ ಅಂತ. ಇನ್ನೊಬ್ಬನ ಹತ್ರ ಹೋಗ್ತಾರೆ, ನೀ ಏನು ಮಾಡ್ತಾ ಇದೆಯಪ್ಪ ಅಂತ. ಸರ್ ಏನು ಕ್ವಶನ್ ಕೇಳ್ತಾ ಇದ್ದೀರಾ ನೀವು, ಇಲ್ಲ ಮತ್ತೆ ಫಾರೆಸ್ಟು ಹಾಳಾಗೋಗಿರೋದನ್ನು ಮತ್ತೆ ನಾವು ಫಾರೆಸ್ಟಾಗಿ ಮಾಡ್ತಾಯಿದ್ದೀವಿ, ಮತ್ತು ಅದರಿಂದ ಆಕ್ಸಿಜನ್ ಜಾಸ್ತಿ ಆಗುತ್ತೆ, ಮತ್ತು ಅದರಿಂದ ಪ್ರಾಣಿಗಳ ಸಂತತಿ ಮತ್ತೆ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಾವು ಮತ್ತೊಮ್ಮೆ ಕಾಡನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ ಅಂತ. ಮತ್ತು ಆ ಕಾಡು 100 ವರ್ಷಗಳಿರುತ್ತೆ ಅಂತ. ಸೊ 3 ಜನ ಮಾಡ್ತಾ ಇರೋದು ಒಂದೇ ಕೆಲಸ, ಆದರೆ ಅವರ ಅಂಡರ್ಸ್ಟ್ಯಾಂಡಿಂಗ್ ಒಳಗಡೆಯಿಂದ ಏನಿದೆ ಅನ್ನುವಂಥದ್ದು ಬದಲಾಗ್ತಾ ಹೋಗ್ತಾ ಇದೆ. ಅರ್ಥ ಏನಂತ ಹೇಳಿದ್ರೆ, ಮನುಷ್ಯ ಏನನ್ನು ಮಾಡಿದ್ರೂ ಅವನು ಯಾಕೆ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಅಲ್ಲೇ ಅವನು ಫೇಲಾಗಿ ಹೋಗ್ತಾನೆ.
ದಟ್ಸ್ ವೈ ಅಂಡರ್ಸ್ಟ್ಯಾಂಡಿಂಗ್ ದಿ ಪರ್ಪಸ್ ಫ್ರಮ್ ದಿ ಇನ್ಸೈಡ್ ಇಟ್ ಈಸ್ ವೆರಿ ವೆರಿ ಎಸೆನ್ಷಿಯಲ್. ಅಂದರೆ ನಾವು ಏನೇ ಕೆಲಸ ಮಾಡ್ಲಿಕ್ಕೆ ಮುಂದಾಗ್ತೀವಿ ಅಂತಂದರೆ ಆ ಕೆಲಸ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋ ಅಂತ ಒಂದು ಮೇನ್ ವಿಷನ್ ಅಥವಾ ಗುರಿ ಇರಬೇಕು ಅಂತ. ಅಬ್ಸಲ್ಯೂಟ್ಲಿ ಟ್ರೂ, ಅದಂತೂ ಇರಲೇಬೇಕಾಗಿರುತ್ತೆ.